ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ. ಬಿಕಾಸ್ ಮೋದಿಯವರು ಕಾರಣ. ಅದಕ್ಕೆ ಮೋದಿಯವರು ಹೋದಲ್ಲಿ ಬಂದಲ್ಲೆಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಒಬ್ಬ ಭ್ರಷ್ಟ, ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಭ್ರಷ್ಟ ಸರ್ಕಾರ ಅಂತ ಹೇಳಿ ಬಹಳಷ್ಟು ಆಕ್ರೋಶದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಸಾಲು ಸಾಲು ಎಲೆಕ್ಷನ್ಗಳು ಕೂಡ ನಡೆಯೋದಕ್ಕೆ ಮುಂದಾಗ್ತವೆ. ಅಂದರೆ ಬಿಹಾರ ಆಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗಳು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ನಡೀತವೆ. ಹಾಗಾಗಿ ಅದಕ್ಕೆ ಲಾಭ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿಯವರು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮೋದಿಯವರಿಗೆ ತಿರುಗೇಟನ್ನು ಕೊಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಮೋದಿಯವರು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿನೇ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಹೋಗೋಣ ಇದು ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ, ನೀವು ಸುಮ್ಮನಿದ್ರೆ ನಾವು ಸುಮ್ಮನಿರ್ತೀವಿ, ಇಲ್ಲ ಅಂದರೆ ನಾವು ನಿಮ್ಮನ್ನು ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿನೇ ಇಲ್ಲಿ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಮೋದಿ ಏನಾದರೂ ಹೇಳಿಬಿಟ್ಟಿದಾರ ಅಂತ. ಯಾಕೆ ಅಂತ ಹೇಳಿದ್ರೆ ಈ ಹೆಂಗೆ ನಡೀತಾ ಇದೆ ಅಂದರೆ, ಹಾವು ಮುಂಗೂಸಿ ಥರ ಇಬ್ಬರು ಒಬ್ಬರಿಗೊಬ್ಬರು ಟಾಂಗ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕೇವಲ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಸೀಮಿತರಾಗಿದ್ದರು. ಆದರೆ ಮೋದಿ ಅವರಿಗೆ ಯಾವಾಗ ಟಾಂಗ್ ಕೊಡೋದಕ್ಕೆ ಶುರು ಮಾಡಿಬಿಟ್ರು, ಆಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರು ಜೋರಾಗಿನೇ ಕೇಳಿ ಬರ್ತಾ ಇದೆ. ಒಂದು ಕೈ ನೋಡೇ ಬಿಡೋಣ ಅಂದ್ರೆ ಹಾಗಾದರೆ ಸಿದ್ದರಾಮಯ್ಯ ಮೋದಿ ಮಧ್ಯೆ ರಾಜಕೀಯ ಯುದ್ಧ ಶುರುವಾಗ್ಬಿಟ್ಟಿದೆ. ಈಗ ರಾಜಕೀಯ ಯುದ್ಧ, ಇಬ್ಬರು ಘಟಾನುಘಟಿ ನಾಯಕರ ನಡುವೆ. ಹರಿಯಾಣ ಚುನಾವಣೆಗಾಗಿ ದಾಳವಾಗ್ಬಿಟ್ರ ಸಿದ್ದರಾಮಯ್ಯ. ಹರಿಯಾಣಗೆ ಮೊನ್ನೆ ನರೇಂದ್ರ ಮೋದಿ ಅವರು ಹೋಗ್ತಾರೆ. ಚುನಾವಣಾ ಪ್ರಚಾರದ ಭಾಷಣದಲ್ಲಿ ಈ ಕರ್ನಾಟಕದ ಅಂದರೆ ನಮ್ಮ ಕರ್ನಾಟಕದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಒಳ್ಳೆ ವಿಚಾರ ಅಲ್ಲ. ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ನಡೀತಾ ಇರುವಂಥ ಮೂಡಾ ಹಗರಣದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಲ್ಲಿನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತನಿಖೆಗೆ ಕೊಟ್ಟಿದೆ. ಅಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿ ಕರ್ನಾಟಕ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಹರಿಯಾಣದಲ್ಲಿ ಮೋದಿ ಅವರು ಹರಿಹಾಯ್ತಾರೆ, ಭಾಷಣದಲ್ಲಿ ಮಾತನಾಡ್ತಾರೆ. ಹರಿಯಾಣ ಅಖಾಡದಲ್ಲಿ ಸಿದ್ದರಾಮಯ್ಯರದ್ದೇ ಹಲ್ಚಲ್ ಸೃಷ್ಟಿಯಾಗ್ಬಿಟ್ಟಿದೆ. ಈಗ ಹರಿಯಾಣ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಸಿದ್ದುನೇ ಟ್ರಂಪ್ ಕಾರ್ಡ್. ಸಿದ್ದರಾಮಯ್ಯನವರು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರು ಎಲ್ಲ ಕಡೆಯೂ ಕೂಡ ಹೋಗಿ ಪ್ರಚಾರ ಮಾಡ್ತಾರೆ. ಜೊತೆಗೆ ರಾಷ್ಟ್ರಮಟ್ಟದಲ್ಲೂ ಕೂಡ ಖ್ಯಾತಿಯನ್ನು ಗಳಿಸಿದ್ದಾರೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳೋ ಮುಖೇನ ರಾಜಕೀಯವಾಗಿ ಲಾಭ ಮಾಡ್ಕೊಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಹರಿಯಾಣ ಎಲೆಕ್ಷನ್ ಬಂತಲ್ವ ಈಗ, ಹಾಗಾಗಿ ಏನೋ ಕರ್ನಾಟಕ ಮುಖ್ಯಮಂತ್ರಿ ಭ್ರಷ್ಟ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹರಿಯಾಣದಲ್ಲಿ ನಿಂತು ಸಿದ್ದರಾಮಯ್ಯ ಅವರನ್ನ ಕೆಣಕಿದ್ದಾರೆ ಮೋದಿ ಅವರು. ಹರಿಯಾಣದಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ದಾರೆ. ಇತ್ತ ನರೇಂದ್ರ ಮೋದಿ ಪ್ರತಿ ಮಾತಿಗೂ ಟಕ್ಕರ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಟಗರು ಸೈಲೆಂಟ್ ಆಗಿಲ್ಲ, ಇಲ್ಲಿ ಟಗರು ಗುಟ್ರ ಹಾಕ್ತಾ ಇದೆ. ನೀವು ಸೈಲೆಂಟ್ ಆಗಿದ್ರೆ ನಾವು ಸೈಲೆಂಟ್ ಆಗಿರ್ತೀವಿ, ನೀವು ನಮಗೆ ಅಥವಾ ನಮ್ಮ ಬಗ್ಗೆ ಮಾತನಾಡಿದರೆ ನಾವು ತಿರುಗೇಟನ್ನು ಕೊಡ್ತೀವಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿ ಮಾತಿಗೂ ಕೂಡ ಸಿದ್ದರಾಮಯ್ಯನವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಗುಜರಾತ್ ಗೋಧ್ರಾ ಹತ್ಯಾಕಾಂಡ ನೆನಪಿಸಿ ಸಿದ್ದರಾಮಯ್ಯ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಗುಜರಾತ್ನಲ್ಲಿ 2007ರಲ್ಲಿ ಗೋಧ್ರಾ ಹತ್ಯಾಕಾಂಡ ಆಯಿತು. ಇನ್ನೊಮ್ಮೆ ಯಾವತ್ತೂ ಆಗಬಾರ್ದು ಭಾರತದಲ್ಲಿ ಅಂತ ಘಟನೆ, ಯಾರೂ ಕೂಡ ಬಯಸೋದು ಇಲ್ಲ. ಅಂಥ ಘಟನೆ ಯಾವತ್ತೂ ಆಗಬಾರ್ದಪ್ಪ ಅಂತಾರೆ ಗುಜರಾತ್ನ ಜನ. ಅಂಥ ದೊಡ್ಡ ಘಟನೆ, ಸಾಕಷ್ಟು ಜನ ಅಲ್ಲಿ ಸತ್ತು ಹೋಗ್ಬಿಟ್ರು ಆ ಒಂದು ಘಟನೆಯಲ್ಲಿ. ಅದನ್ನು ನೆನಪಿಸಿದ್ದಾರೆ. ಯಾಕೆ ನೆನಪಿಸಿದ್ದಾರೆ ಅಂತ ಅಂದರೆ, 2002ರಲ್ಲಿ ಗೋಧ್ರಾ ಹತ್ಯಾಕಾಂಡ ನಡೀತಲ್ಲ, ಆ ಸಂದರ್ಭದಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದು ಇದೇ ನರೇಂದ್ರ ಮೋದಿ ಅವರು.
ನಿಮ್ಮ ಕಾಲದಲ್ಲಿ ಹತ್ಯಾಕಾಂಡ ನಡೆದಿದ್ದು ಮರ್ತು ಬಿಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗುಜರಾತ್ನಲ್ಲಿ ನರಮೇಧ ಆದಾಗ ಮೋದಿ ಮುಖ್ಯಮಂತ್ರಿ ಆಗಿದ್ರು. ಆಗ ಮಿಸ್ಟರ್ ನರೇಂದ್ರ ಮೋದಿ ರಾಜೀನಾಮೆ ಕೊಟ್ರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಆಗ ವಾಜಪೇಯಿ ಅವರು ಪ್ರಧಾನಿಯಾಗಿದ್ರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೇಳ್ತಾರೆ, ರಾಜಧರ್ಮವನ್ನ ಪಾಲನೆ ಮಾಡು, ರಾಜೀನಾಮೆಯನ್ನ ಕೊಟ್ಬಿಡು ನರೇಂದ್ರ ಮೋದಿ ಅಂತ ಹೇಳಿ ಹೇಳ್ತಾರೆ. ಆಗ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಲ್ಲ. ಅಡ್ವಾಣಿಯವರು ಮೋದಿಯವರ ಜೊತೆಗಿರ್ತಾರೆ, ಬಹಳಷ್ಟು ಕ್ಲೋಸ್ ಆಗಿರ್ತಾರೆ. ಹಾಗಾಗಿ ಅಡ್ವಾಣಿಯವರಿಂದ ವಾಜಪೇಯಿ ಅವರಿಗೆ ಹೇಳಿಸ್ತಾರೆ, ಬೇಡ ನರೇಂದ್ರ ಮೋದಿ ಅವರನ್ನು ರಾಜೀನಾಮೆ ಕೊಡಿಸೋದು ಬೇಡ, ಮತ್ತೆ ಬೇರೆ ರೀತಿಯಾಗಿಯೇ ಮೆಸೇಜ್ ಹೋಗ್ಬಿಡುತ್ತೆ ಜನರಿಗೆ ಅಂತ ಹೇಳಿ ರಾಜೀನಾಮೆ ಕೊಡಿಸೋದನ್ನು ಸ್ಟಾಪ್ ಮಾಡ್ತಾರೆ. ಅದನ್ನು ಈಗ ನರೇಂದ್ರ ಮೋದಿಯವರಿಗೆ ಸಿದ್ದರಾಮಯ್ಯನವರು ನೆನಪು ಮಾಡಿ ಕೊಟ್ಟಿದ್ದಾರೆ. ನೀವು ಗುಜರಾತ್ ಹತ್ಯಾಕಾಂಡ ನಡೆದಾಗ, ಗೋಧ್ರಾ ಹತ್ಯಾಕಾಂಡ ನಡೆದಾಗ ರಾಜೀನಾಮೆಯನ್ನ ಕೊಟ್ರ ಮಿಸ್ಟರ್ ನರೇಂದ್ರ ಮೋದಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹೀಗೆ ಇವರಿಬ್ಬರ ನಡುವೆ ಜಟಾಪಟಿ ನಡೀತಾನೆ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಭ್ರಷ್ಟಾಚಾರಿ ಅಂತ ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾ ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ. ಹೈಕೋರ್ಟ್ ಅವರ ವಿರುದ್ಧ ತನಿಖೆಗೆ ಅಸ್ತು ಅಂತ ಹೇಳಿದೆ, ಅನುಮತಿಯನ್ನ ಕೊಟ್ಟಿದೆ. ಒಬ್ಬ ಭ್ರಷ್ಟಾಚಾರಿ, ಅವರ ಕೈಯಲ್ಲಿ ಸರ್ಕಾರ ಇದೆ, ಇಡೀ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಹರಿಹಾಯ್ತಾರೆ. ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ಬಿಜೆಪಿಯಲ್ಲಿರೋ ಶುದ್ಧ ಹಸ್ತರನ್ನ ತೋರಿಸಿದ್ರೆ ಪ್ರಧಾನಿಗಳೇ ನಿಮ್ಮನ್ನ ಕರ್ನಾಟಕಕ್ಕೆ ಕರೆಸಿ ಶಾಲು ಹೊದಿಸಿ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ತಿರುಗೇಟನ್ನ ಕೊಡ್ತಾರೆ. ಇಡೀ ಕರ್ನಾಟಕ ಸರ್ಕಾರವನ್ನ ನೀವು ಭ್ರಷ್ಟ ಸರ್ಕಾರ ಅಂತಿರಲ್ಲ ನರೇಂದ್ರ ಮೋದಿ ಅವರೇ, ನಿಮ್ಮ ಬಿಜೆಪಿಯಲ್ಲಿರುವಂತ ಯಾರಾದ್ರೂ ಒಳ್ಳೆಯವರು, ಯಾರಾದ್ರೂ ಸಾಚಾಗಳು, ಶುದ್ಧ ಹಸ್ತರು ಅಂತ ಇದ್ರೆ ಹೇಳ್ಬಿಡಿ, ನಿಮ್ಮನ್ನ ನಾವು ಕರ್ನಾಟಕಕ್ಕೆ ಕರ್ಕೊಂಡು ಬರ್ತೀವಿ, ಸನ್ಮಾನ ಮಾಡ್ತೀವಿ ಅಂತ ಹೇಳಿ ತಿರುಗೇಟನ್ನ ಕೊಡ್ತಾರೆ ನರೇಂದ್ರ ಮೋದಿ ಅವರಿಗೆ. ಸಿದ್ದರಾಮಯ್ಯಗೆ ಹೈಕೋರ್ಟ್ ಚಾಟಿ ಬೀಸಿದೆ, ಭೂ ಹಗರಣದಲ್ಲಿ ಸಿಲುಕಿದ್ದಾರೆ. ಯಾರು? ಮೋದಿ ಅವರು ಈ ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಮತ್ತೆ ಟಾಂಗ್ ಕೊಡ್ತಾರೆ. ಸಿದ್ದರಾಮಯ್ಯ ಅವರು ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಬಿಜೆಪಿಯಲ್ಲಿರೋ ಹಿಮಂತ್ ಬಿಸ್ವಾ, ನಾರಾಯಣ್ ರಾಣೆ, ಅಜಿತ್ ಪವಾರ್ ಸಾಚಾಗಳ ಮೋದಿ ಅಂತ ಹೇಳಿ ಮೋದಿಯವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಸಿದ್ದರಾಮಯ್ಯ. ಎಕ್ಸಾಕ್ಟ್ಲಿ ಹೌದು, ಇವರೆಲ್ಲರ ಮೇಲೂ ಕೂಡ ಬಹಳಷ್ಟು ಕೇಸ್ಗಳು ದಾಖಲಾಗಿದ್ದಾವೆ. ಬಿಜೆಪಿಯಲ್ಲಿರುವಂಥ ಹಿಮಂತ್ ಬಿಸ್ವಾ ಶರ್ಮಾ ಇವರ ಮೇಲೂ ಕೂಡ ಕೇಸ್ ಇದೆ, ಜೊತೆಗೆ ನಾರಾಯಣ್ ರಾಣೆ ಅವರ ಮೇಲೆ ಕೇಸ್ ಇದೆ. ಅಜಿತ್ ಪವಾರ್, ಮಹಾರಾಷ್ಟ್ರ ಅಜಿತ್ ಪವಾರ್ ಅವರ ಮೇಲೂ ಕೂಡ ಕೇಸ್ ಇದೆ. ಇವರೆಲ್ಲ ಸಾಚಾಗಳ ನಿಮ್ಮ ಜೊತೆಗೆ ಇದಾರಲ್ಲ, ನೀವು ರಾಜೀನಾಮೆ ಕೊಟ್ಟುಬಿಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿನೇ ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಇನ್ನು ಮೋದಿ ಅವರು ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಪರಿವಾರದ ಭ್ರಷ್ಟಾಚಾರ ಅಂತ ಹೇಳಿ. ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬದ ಕೈಯಲ್ಲಿದೆ. ಒಂದು ಕುಟುಂಬ ಏನು ಹೇಳುತ್ತೋ ಅದನ್ನೇ ಇಡೀ ದೇಶದ ಕಾಂಗ್ರೆಸ್ ನಾಯಕರು ಕೇಳ್ತಾರೆ. ಭ್ರಷ್ಟಾಚಾರ ಅಂತ ಅಂದ್ರೆ ಅದು ಕಾಂಗ್ರೆಸ್, ಭ್ರಷ್ಟಾಚಾರವನ್ನ ಹುಟ್ಟು ಹಾಕಿದ್ದೇ ಕಾಂಗ್ರೆಸ್ ನಾಯಕರು ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು, ನಿಮ್ಮ ಸಂಪುಟದಲ್ಲಿರೋ ಕುಮಾರಸ್ವಾಮಿ ಬೇಲ್ ಮೇಲಿದ್ದಾರೆ, ನೆನಪಿರಲಿ ಅಂತ ಹೇಳಿ ಮೋದಿ ಅವರಿಗೆ ನೆನಪು ಮಾಡಿ ಕೊಡ್ತಾರೆ. ಈಗ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಟಾಂಗ್ ಕೊಡ್ತಾರೆ ಸಿದ್ದರಾಮಯ್ಯ. ಮೋದಿ ಅವರೇ ನೆನಪಿರಲಿ, ಈಗ ನಿಮ್ಮ ಸಂಪುಟದಲ್ಲಿರುವಂಥ ಕುಮಾರಸ್ವಾಮಿ ಅವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ, ರಾಜೀನಾಮೆ ಕೊಡಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿದ್ದಾರೆ. ಹಾಗೆ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ, FIR ಆಗಿತ್ತಲ್ಲ ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ರ. ಕುಮಾರಸ್ವಾಮಿ
ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇದಾರಲ್ಲ, ಅವ್ರ ಮೇಲೆ ಬೇಲ್ ಮೇಲೆ ಇದಾರಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರ? ಕೊಟ್ಟಿದ್ದಾರೇನ್ರಿ? ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ ಅವ್ರಿಗೆ? ನಾನು ರಾಜೀನಾಮೆ ಕೊಡಲ್ಲ. यहाँ कांग्रेस ने उस समय बनाई थी, आज कर्नाटका में उनकी सरकार है। जरा देखिए, अभी तो 2 साल हुए हैं, क्या हाल करके रखा है। वहां कांग्रेस के मुख्यमंत्री उन पर जमीन घोटाले के आरोप लगे हैं। जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए। हाईकोर्ट ने भी उनको एक और डंडा मारा। उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए। अब देखिए, 2 साल मुश्किल से हुए हैं, आदत जाती नहीं है। क्या हरियाणा में इनको ये पाप करने का ठेका दे सकते हैं क्या? हरियाणा में इनको घुसने दे सकते हैं क्या? आप ये गलती मत करना, 10 साल बाहर रहे तो सुधर गए होंगे, ये सुधर सकते ही नहीं जी, ये कभी नहीं सुधर सकते। और भाइयों बहनों, कर्नाटका में सिर्फ जमीन घोटाले का ही मामला नहीं है, वहां मेरे दलित भाई बहन ये समझिए, कांग्रेस पार्टी के अध्यक्ष भी कर्नाटका से आते हैं, दलित समाज से हैं। कर्नाटका में दलितों के लिए जो फंड था उसमें भी कांग्रेस ने घोटाला किया। ये वहां की कांग्रेस सरकार ने, वहां के सीएम ने विधानसभा में खुद इस बात को स्वीकार किया है। अब बताइए, जहां भ्रष्टाचार होगा वहां दुनिया का कोई देश, कोई भी निवेश करने वाला, कोई भी कारखाना लगाने वाला हरियाणा की धरती पर आएगा क्या? तो हरियाणा का नुकसान होगा कि नहीं होगा? हरियाणा में निवेश नहीं आएगा तो नौजवानों को नौकरी कैसे मिलेगी? ಇವರಿಬ್ಬರ ನಡುವೆ ಬಹಳಷ್ಟು ಫೈಟ್ ನಡೀತಾ ಇದೆ. ಇದು ಹೀಗೆ ಮುಂದುವರಿಯೋದ್ರಲ್ಲಿ ಅನುಮಾನನೇ ಇಲ್ಲ, ಇದು ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಈಗ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಾಲು ಎಲೆಕ್ಷನ್ಗಳು ಬರ್ತಾ ಇದ್ದಾವೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿಯವರು ಕೂಡ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ರಾಜ್ಯದ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಈ ವಿಚಾರವನ್ನ ಲಾಭವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದೇ ರೀತಿಯಾಗಿ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಈ ವಿಚಾರ ಮುನ್ನೆಲೆಗೆ ಬಂದಿದೆ. ಗ್ಯಾರಂಟಿಯನ್ನ ಕೊಟ್ಟು ಅದನ್ನ ಸರಿಯಾಗಿ ನಡೆಸಿಕೊಂಡು ಹೋಗೋದಕ್ಕೆ ಕಾಂಗ್ರೆಸ್ನವರು ಕೈಯಲ್ಲಾಗ್ತಾ ಇಲ್ಲ. ಜೊತೆಗೆ ಬೇರೆ ಬೇರೆ ಎಲೆಕ್ಷನ್ಗಳು ಅಥವಾ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ಗಳಲ್ಲೂ ಕೂಡ ಗ್ಯಾರಂಟಿ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಬಿಜೆಪಿಯವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಗ್ಯಾರಂಟಿಯಿಂದ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ, ಬೇರೆ ರಾಜ್ಯದಲ್ಲೂ ಕೂಡ ಅಧಿಕಾರಕ್ಕೆ ಬಂದರೂ ಅಚ್ಚರಿ ಇಲ್ಲ ಅಂತ ಹೇಳಿ ಈ ಒಂದು ಹಗರಣದ ವಿಚಾರವನ್ನ ಮುನ್ನೆಲೆಗೆ ತಂದು ಆಯಾ ರಾಜ್ಯಗಳ ಜನರಿಗೆ ತಲೆ ತುಂಬುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂತ ಮುಖ್ಯಮಂತ್ರಿ ಭ್ರಷ್ಟ ಮುಖ್ಯಮಂತ್ರಿ, ಅಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಇಲ್ಲಿ ನಡುವೆ ಈಗ ರಾಜಕೀಯವಾಗಿ ಯುದ್ಧ ಶುರುವಾಗಿದೆ, ಜಂಗಿ ಕುಸ್ತಿ ಆರಂಭ ಆಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.